Hello guys, welcome back to my channel, welcome back to my vlog. ಸೊ ಇವತ್ತಿನ ವ್ಲಾಗಲ್ಲಿ ಮತ್ತೆ ಯೂಟ್ಯೂಬ್ ಗ್ಯಾಂಗ್ ಜೊತೆ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ತೀವಿ ಮತ್ತು ಎಷ್ಟು ನಾವು ಖರ್ಚು ಮಾಡಿದ್ದೀವಿ ಅಂತ ಕೂಡ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಐ ಹೋಪ್ ಸೊ ನಿಮಗೆ ಇದು ಇನ್ಫಾರ್ಮೇಟಿವ್ ಆಗಿ ಕೂಡ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಆಲ್ಮೋಸ್ಟ್ 7 ಮೆಂಬರ್ಸ್ ಇದ್ವಿ. ಸೊ ವಿ ಸ್ಟಾರ್ಟೆಡ್ ಲೈಕ್ 4:30 ಬೆಳಗ್ಗೆ ನಾವು ಹೊರಟ್ವಿ. ಫಸ್ಟ್ ಸ್ಟೇಜನ್ನ ಪಿಕಪ್ ಮಾಡಿಕೊಂಡು, ಬಿಕಾಸ್ ಸ್ಟೇಜನ್ನ ಮನೆ ಹತ್ರನೇ ಇರೋದ್ರಿಂದ ಸ್ಟೇಜನ್ನ ಪಿಕಪ್ ಮಾಡಿಕೊಂಡು ಅದಾದಮೇಲೆ ನಾವು ನವಣ ಮನೆಗೆ ಹೋಗಿದ್ದು. ಆ್ಯಂಡ್ ಸೊ ಫುಲ್ ವ್ಲಾಗ್ನ ವಾಚ್ ಮಾಡಿ ಆ್ಯಂಡ್ ಯು ಆಲ್ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಹೋಗುತ್ತದ ಫುಲ್ ರೆಡಿ ಆಗಿಬಿಡ್ದಲ್ಲ ಗೈಸ್. ಸಾರಿ ನಾವಣ್ಣ, ಅಯ್ಯೋ ನಿದ್ದಕ್ಕೆ ಹೇಳಿದ್ದೀನಿ, ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲ ಬಾ, ಈಗ ನಮ್ಮ ಪ್ಲೇಸಿಗೆ ಶಿಫ್ಟ್ ಆಗೋ ಟೈಮ್ ಕರ್ಕೊಂಡು ಹೋಗ್ತಿದ್ದಾನೆ ಗೈಸ್ ಅಂತ ಅಮ್ಮ. ಸ್ವಲ್ಪ ಮುಖ ತೋರಿಸು. ಸಂತೋಷ್ ಹೆಂಗ್ ಕರ್ಕೊಂಡು ಹೋಗ್ತಿದ್ದಾನೆ, 2-3 ಸತಿ ಹಂಗೆ ಎತ್ತಾಕಿದ್ದಾನೆ ಪಾಪ. ನಾವು ನಮ್ಮ ಕಾರ್ ತೊಗೊಂಡೋಗೋದ್ರಿಂದ ನಾವು ಪೆಟ್ರೋಲ್ಗೆ ಬಂದು 2000 ರೂಪೀಸ್ನ ಸ್ಪೆಂಡ್ ಮಾಡಿದ್ವಿ, ಅಪ್ ಆ್ಯಂಡ್ ಡೌನ್ ಎರಡಕ್ಕೂ ಸೇರಿ. ಬೆಳಗ್ಗೆ ಜರ್ನಿ ಇಟ್ ವಾಸ್ ರಿಯಲಿ ಗುಡ್, ಬಟ್ ಅನ್ಫಾರ್ಚುನೇಟ್ಲಿ ನಾವು ನಂದೀಲ್ಸಲ್ಲಿ ಸನ್ರೈಸ್ ನೋಡೋದಕ್ಕೆ ಆಗಿಲ್ಲ, ಬಿಕಾಸ್ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ನಂದೀಲ್ಸ್ ಎಂಟ್ರೆನ್ಸ್ ಹತ್ರ. ಆ್ಯಂಡ್ ವಿ ವೆರ್ ಲಿಟಲ್ ಲೇಟ್ ಟು. ಕಾಣಿಸ್ತಾ ಇಲ್ಲ ನನ್ನ ಕ್ಯಾಮ್ರಾ, ಗಿಡ ಹೈಡ್ ಆಗ್ಬಿಟ್ಟಿದೆ. ಬಟ್ ನೋಡ್ಬಿಟ್ವಿ ಸನ್ರೈಸ್ ಮಿಷನ್ ಕಂಪ್ಲೀಟ್ ಬಂತು. ಕಾರಲ್ಲೇ ನಮಗೆ ಸನ್ರೈಸ್ ಎಲ್ಲ ತೋರಿಸ್ಬಿಟ್ಟ. ಒಂದ್ ನಿಮಿಷ ಇರು, ಆಫ್ ಮಾಡ್ತೀನಿ. ನನ್ನ ತಮ್ಮ ಕಾರಲ್ಲಿ ತೋರಿಸ್ಬಿಟ್ಟ ಆನ್ ರೋಡ್ ಸನ್ರೈಸ್ ಹೇಳ್ದಂಗೆ. ಸೊ ಇವಾಗ ಸುಮ್ಮನೆ ಹೋಗ್ತೀವಿ, ಮ್ಯಾಗಿ ತಿಂತೀವಿ, ಬರ್ತೀವಿ. ವರ್ಸ್ಟ್ ಡ್ರೈವರ್, ಬೋರಿಂಗ್ ಡ್ರೈವರ್, ರಾಂಗ್ ರೂಟ್ ಡ್ರೈವರ್. ಆಲ್ ದಿಸ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಸಂತೋಷ್. ಸೊ ಫುಲ್ ಟ್ರಾಫಿಕ್, ನೋಡ ಆಗ್ತದೆ ಎಷ್ಟು ದೊಡ್ಡ ಸ್ವೆಟರ್ ಹಾಕೊಂಡಿದ್ದಾಳೆ. ಔಟ್ ಮುಂದ್ಗಡೆ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟಿದ್ದಾರೆ. ಇದು ನೋಡಿ ಗೈಸ್, ಬಿದ್ದಿದ ಕ್ಯಾಪ್ಚರ್ ಮಾಡ್ತಿದ್ದೆ. ಹೊಸ ಕಂಟೆಂಟ್ ಸಿಗಿದೆ. ಇವಳು ಕೊಡಬಾರ್ದು ಗೈಸ್, ಇವಳು ಏನು ತಿಂದಿರಾನೆ ವಾಮಿಟ್ ಮಾಡ್ತಾರೆ. ಇಲ್ಲಿ ನೋಡಿ ಇವ್ರು ಹೆಂಗ್ ಜಗಳ ಆಡ್ತಿದ್ದಾರೆ. ಪ್ರತ್ಯ ಆದ್ಮೇಲೆ ಇವರಿಬ್ಬರು ಟಾಮ್ ಅಂಡ್ ಜೆರ್ರಿ. ಮಾ ಏನ್ ಮಾ ಚಳಿ ಆಗ್ತಿದ್ಯಾ? ಹೆಂಗಿದೆ ನಂದಿ ಹಿಲ್ಸ್? ರಿವ್ಯೂ ಕೊಡುವ. ಊರೆಲ್ಲ ಸುತ್ಕೊಂಡು ಬಿಟ್ಬಿಡ ಹೋಗ್ಬಿಡಣ ಆಂಟಿ, ಇಲ್ಲೇ ಅವನ್ನ ಬೇಡ ಅವನು. 20 minutes ಒಂದೇ ಒಂದು ಹೆಜ್ಜೆ ಕೂಡ ಕದಲಿಲ್ಲ. ಬೇರೆ ಕಡೆ ಬಂದ್ಬಿಡ್ಬೇಡ, ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಇವ್ರು ನೋಡಿ ಗೈಸ್, ಯಾವಾಗ ನೋಡಿದ್ರೆ ಕಿತ್ತಾಡೋದೇ ಕೆಲಸ ಇವ್ರುಗಳ್ದು. ಹಸುವಾಗ್ತಿದೆ. ಅವಾಗಿಂದ ಮಂಚೋಣ್ ಮಾಡ್ತಿದೀವಿ, ಅದು ಆಗ್ತಿಲ್ಲ ಗೈಸ್, ಬೋರ್ ಹೊಡಿತದೆ. ನೀನ್ ಕೇಳು, ನಾನ್ ಬಿಡ್ತೀನಿ. ಸಾರಿ ಅಣ್ಣ ಅನ್ಬೇಕಂತೆ. ಅಣ್ಣ ನನ್ಗಿಂತ 10 ವರ್ಷ ಚಿಕ್ಕವನವನು, ನಾನ್ ಅಣ್ಣ ಅನ್ಬೇಕಂತೆ. ಅದು ಸ್ಟಾರ್ಟ್ ಆಯ್ತು ನೋಡು. ಒಂದೇ ತಿಂಗಳು ಚಿಕ್ಕವನು. ಇನ್ನೊಂದ್ಸತಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಹೇಳು ಸಾರಿ ಕೇಳಿ ಅಕ್ಕ, ಹೇಳು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಹೇಳು ಬೇಗ. ಚಾಟ್ ಎಲ್ಲ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಆಮೇಲೆ. ಹೇಳು ಸಾರಿ ಅಕ್ಕ. ಇವಾಗ ಹೇಳ್ದಲ್ಲ ಅದೇ ತರ ಇನ್ನೊಂದ್ಸಲ ಕೈ ಮುಗ್ದಿ ಸಾರಿ ನವನ ತಗೋ ಅಕ್ಕ. ಇಲ್ಲ ಅಕ್ಕ ಕೊಡಲ್ಲ. ಓಕೆ, ಹೋಗು ಸಾರಿ ಅಕ್ಕ. ಸಾರಿ ಅಕ್ಕ ನವನ ಅಕ್ಕ ಕೊಡಲ್ಲ. ಹೋಗು ನೋಡ್ಮೋ. ನಾನು ಅವಾಗ ಆಂಟಿ ನೋಡಿ ಆಂಟಿ ಲವಣ ಕ್ಲಿಪ್ ಅವನ್ ಕೈಯಲ್ಲಿದೆ, ಸಂತೋಷ್ ಫೋನ್ ಲವಣ ಹತ್ರ ಇದೆ ವಿತ್ ಪಾಸ್ವರ್ಡ್. ಯಾ
ಗೈಸ್ ಫೈನಲಿ somehow we managed to come. ವಾಪಸ್ ಹೋಗ್ದಿರಂಗೆ ಹೆಂಗೋ ಟ್ರೈ ಮಾಡಿ ಬಂದ್ವಿ. ಸೊ ಆಗ ಮೇಲೆ ಹತ್ತೋದು ಎಷ್ಟು ದೂರ ಇದೆ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಅಂತೂ ಇಂತ ನಂದಿ ಹಿಲ್ಸಿಗೆ ರೀಚ್ ಆದ್ವಿ. ಸೊ ನಂದಿ ಹಿಲ್ಸಲ್ಲಿ ನಾವು ಟಿಕೆಟ್ ತೊಗೊಬೇಕು. ಪರ್ ಪರ್ಸನ್ 20 ರೂಪೀಸ್ ಇರುತ್ತೆ. ಆಲ್ಸೋ ಪಾರ್ಕಿಂಗ್ ಚಾರ್ಜಸ್ ಕೂಡ ಇರುತ್ತೆ. ನಾವು ಕಾರ್ ತೊಗೊಂಡೋಗಿರೋದ್ರಿಂದ ಕಾರಿಗೆ 100 ರೂಪೀಸ್ ಆಯಿತು. ಆಲ್ಸೋ ನಂದಿ ಹಿಲ್ಸಲ್ಲಿ ನಾವು ನಂದಿನಿ ಶಾಪಲ್ಲಿ ಹಾಟ್ ಚಾಕ್ಲೇಟ್ ಮತ್ತು ಟೀನ ತೊಗೊಂಡ್ವಿ. 30 ರೂಪೀಸ್ ಈಚ್. ಎನರ್ಜಿನೇ ಇಲ್ಲ ಅಲ್ವಾ ದೀಕ್ಷಾ? ಆಡು ಪಕ್ಕ ಎನರ್ಜಿ ಬರುತ್ತೆ. ಏನೇನು ಇನ್ನೊಂದ್ಸತಿ ಹೇಳು. ಯಾವಾಗ ಅಮ್ಮಂದ್ರೆ ಮಾಡ್ಕೊರ್ಬೇಕಾ? ಏನಾನು ಎದ್ದು ಮಾಡ್ಕೊಂಡ್ ಬರ್ಬೇಕು. ಅಮ್ಮಂದಿರು ಹಂಗ್ ಬೆಳೆಸಿದ್ದಾರೆ ಮಕ್ಳೇನ. ಹೌದು, ಪ್ಯಾಂಪೆಡ್ ಕಿಡ್ಸ್. ಯಾವಾಗ guys, viewpoint. Oh my god. ಅದೇ ನಂದಿ ಹಿಲ್ಸ್ ಸ್ಪೆಷಾಲಿಟಿ. So now getting ready for photo shoot. Cameraman of the day, model of the day. ಕ್ಯಾಮ್ರಾಮ್ಯಾನ್ ನವನ ಜೊತೆಗೆ ಅಸಿಸ್ಟೆಂಟ್ ಸಂತೋಷ್, ಮಾಡೆಲ್ಸ್ ಇವರು. ದೀಕ್ಷಾನ ಅಲೋನ್ ಆಗಿ ಬಿಟ್ಬಿಟ್ಟಿದ್ದಾರೆ. ನಾನಿದ್ದೀನಿ ಅದಕ್ಕೆ ದೀಕ್ಷಾ ಜೊತೆಗೆ. ನವನ ತೇಜು ಸಂತೋಷ್ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಡ್ತೀರ ಅಂತ ಕೇಳೋದಕ್ಕಂತ ಹೋಗಿದ್ದಾರೆ ಗೈಸ್. ನೋಡಿ ಬೈಸ್ಕೊಂತಿದ್ದಾನೆ. ಆ್ಯಕ್ಚುಲಿ ವಿಡಿಯೋ ತೆಗಿಯಂಗಿಲ್ಲ ಡ್ರೋನಲ್ಲಿ. ಪೊಲೀಸ್ ಮಂದಿ ಬೈತಿದ್ದಾರೆ. ಸೊ ಇವಾಗ ಸೈಲೆಂಟಾಗಿ ನಮ್ಮ ದಾರಿ ನಾವು ನೋಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಗೈಸ್. ಮನೆ ಹೋಗೋಣ. ಅಮ್ಮ ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾವನೆ. ವಾಟರ್ ಬಾಟಲ್ ಓಪನ್ ಮಾಡಿಕ್ಬಿಟ್ಟು ಬರ್ತಾವನೆ. ಅಡಾಪ್ಟೆಡ್ ಸೆಕೆಂಡ್ಸ್ ನಮ್ಮ ಅಮ್ಮಂಗೆ ನೋಡಿ. ಚಕ್ಲಿ ಕೆಳಗಡೆ ಬಿದ್ದಿದೆ ತಗೊಂಡು ಇಟ್ಸ್ ವೈಪಿಂಗ್. ಹೊಸ್ಬಿಟ್ಟು ತಿಂತಿದೆ ಅದು. ವ್ಯೂಸ್ ಎಲ್ಲ ನೋಡ್ಕೊಂಡು ಮೇಲೆ ಬರಬೇಕಂದ್ರೆ ಒಂದು ಮಯೂರ ಫುಡ್ ಸಮಥಿಂಗ್ ಒಂದು ಹೋಟೆಲ್ ಇತ್ತು. ಅಲ್ಲಿ ಮತ್ತು ನಾವು ಮಸಾಲೆ ದೋಸೆ ಮತ್ತು ಮ್ಯಾಗಿ ತೊಗೊಂಡ್ವಿ. ಆ್ಯಂಡ್ ಲವಣ ರೈಸ್ ಬಾತ್ ತೊಗೊಂಡ್ಲು ವಿಚ್ ವಾಸ್ ವೆರಿ ಓಕೆ. ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನೋಡಿ ಗೈಸ್ ಬಜ್ಜಿ ಹೂವ ಕಿತ್ಕೊಂಡ್ಬಿಡ್ತವ್ರೆ. ಅಯ್ಯೋ ಫ್ಲಾಪ್ ಎಲ್ಲ ಅಂತ ನೀನು ಮಜಾ ತಾಳೆ. ಎಸ್ ಅದಾದ್ಮೇಲೆ ಕೆಳಗಡೆ ಬಂದು ವಿ ಆಲ್ ಆ್ಯಡ್ ಐಸ್ ಕ್ರೀಮ್ ಬಿಕಾಸ್ ಬ್ರೇಕ್ಫಾಸ್ಟ್ ವಾಸ್ ಡೆಫಿನೆಟ್ಲಿ ನಾಟ್ ಗುಡ್. ಓವರ್ ಆಲ್ ನಂದಿ ಹಿಲ್ಸ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ತುಂಬಾ ಫನ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಅಪಾರ್ಟ್ ಫ್ರಮ್ ಸನ್ರೈಸ್ ನೋಡಿಲ್ಲ ಅನ್ನೋ ಒಂದು ಫೀಲ್ ಬಿಟ್ಟರೆ ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ಸೊ ನಿಮ್ಮ ಜೊತೆ ಒಂದು ಫನ್ ಎಂಟರ್ಟೈನ್ ಗ್ಯಾಂಗ್ ಇದ್ದಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ದ್ಯಾಟ್ ಹೌ ವಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಇಟ್ ವಾಸ್ ಅಮೇಝಿಂಗ್. ನಾವು ಲೈಫಲ್ಲಿ ಅಡ್ವೆಂಚರಸ್ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ಮಾಡಿಸ್ತಿದ್ದಾನೆ ಗೈಸ್. ಲಿಟ್ರಲಿ ಅಲ್ಲ ನೋಡಿ, ಯಾವಾಗಲೂ ಲೇಟ್ ನಾವೆಲ್ಲ ಅವಾಗಿನ ಬಂದು ಬಿಸಿಲಲ್ಲಿ ಕಾಯಿಸ್ತಾನೆ ಅಲ್ವಾ? ಇನ್ಮಕ್ಳು ಕಾಯಿಸ್ತಾನೆ ಗೈಸ್. ನಾನು ತುಂಬ ಯಾವಾಗಲೂ ಲೇಟ್ ಗೈಸ್ ಇವರೆಲ್ಲ. ಹಾಂ, ಏನಾದರೂ ಒಂದು ತೊಗೊಳೋದಕ್ಕೆ ಹೋದ್ರೆ ಅಲ್ಲೇ ಫಿಕ್ಸು. ಫಾಲ್ಸ್ ಕಾಣಿಸ್ತಿದೆಯಾ? ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಈ ರೀತಿ ಇದೆ ರೋಡ್. ಲಿಟ್ರಲಿ ಫುಲ್ ಕಾಡು. ಇಟ್ ಗಿವ್ಸ್ ಅಜ್ಜಿ ಮನೆ ವೈಬ್ಸ್ಕೊಳ್ತಿದೆ ನಮಗೆ ನಮ್ಮ ರಾಮನಗರದಲ್ಲಿ. ಸೊ ಲುಕ್ ಅಟ್ ದಿಸ್. ಆಮೇಲೆ ಐ ಥಿಂಕ್ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ ನಿಯರ್ ದ ಫಾಲ್ಸ್. ನೀರು ಸೌಂಡ್ ಕೇಳಿಸ್ತಿದೆ ನನಗೆ. ಈಸಿಲಿ ಹೆಂಗಿದೆ ಅಂದರೆ adventurous.
ನಂದಿ ಹಿಲ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಹೋಗಿದ್ದು ಬಂದು ಕೇತನಹಳ್ಳಿ ಫಾಲ್ಸ್. ಸೊ ಕೇತನಹಳ್ಳಿ ಫಾಲ್ಸ್ ಬಂದು ಈಶಾ ಹತ್ರನೇ ಇರೋದು. ಅಂದರೆ ಈಶಾ ಅಂದರೆ ಒಂದು 2 to 3 ಕಿಲೋಮೀಟರ್ಸ್ ಅಷ್ಟೇ. ಇಟ್ ಈಸ್ ಗುಡ್ ಫಾಲ್ಸ್. ಅದು ಅಷ್ಟೊಂದು ನೀರೇನು ಇರಲ್ಲ, ಬಟ್ ಒಂದು ಒಳ್ಳೆ ಫಾಲ್ಸ್ ಥರ ಇರುತ್ತೆ. ಆ್ಯಂಡ್ ನೀರು ಕೂಡ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ಲೈಕ್ ಅ ಡರ್ಟಿ ವಾಟರ್, ಇಟ್ ವಾಸ್ ಅ ಗುಡ್ ವಾಟರ್. ಗ್ರೇಪ್ಸ್ ಕದಿಯೋದಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಮತ್ತೆ ದೀಕ್ಷಾ. Hello guys, update after so long actually, ಅಲ್ವಾ ದೀಕ್ಷಾ? ಸೊ ನಾವು ಲಾಸ್ಟ್ ಬ್ಲಾಗ್ ಮಾಡಿದ್ದು ಬಂದು ಫಾಲ್ಸಲ್ಲಿ ಚೆನ್ನಾಗಿ ನಾನು ದೀಕ್ಷಾ ಸಂತೋಷ್ ಮಾತ್ರ ಫಾಲ್ಸಲ್ಲಿ ಇಳ್ದಿದ್ದು, ಬೇರೆ ಯಾರು ಫಾಲ್ಸಲ್ಲಿ ಇಳ್ದಿಲ್ಲ. ಬಟ್ ವಿ ರಿಗ್ರೆಟ್ ಇಟ್ ಆಫ್ಟರ್ ದಟ್. ಸೊ ಇವಾಗ ರೆಡಿಯಾಗಿ ಇಲ್ಲಿ ಆಲ್ರೆಡಿ ಈಶಾಗಿ ಬಂದಿದ್ದೀವಿ, ಕ್ಯಾನ್ ಸಿ. ಸೊ ಮಂದಿ ಯಮ್ಮಿ ಆಗಿರೋ ಫುಡ್ ತಿಂದೆ ಆಲ್ಮೋಸ್ಟ್ 1 hours ಇಂದ ಈ ರೆಸ್ಟೋರೆಂಟ್ ಇದೆ. ಅಲ್ಲ ಯಾ. ಸೊ ಬೇಗ ಬಂದಿರೋದ್ರಿಂದ ಟೈಮ್ ಪಾಸ್ ಮಾಡ್ತೀವಿ, ಲೈಟಿಂಗ್ ಸ್ಟಾರ್ಟ್ ಆಗೋ ತನಕ. ಸೊ ಇವಾಗೆಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ದೆನ್ ವಿ ಟುಕ್ ಸಮ್ ಪಿಕ್ಚರ್ಸ್. ಒಳಗಡೆ ಅಂತೂ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಮೇಝಿಂಗ್. ಯಾ, ಅಮೇಝಿಂಗ್ ಆಂಬಿಯನ್ಸ್. ಸೊ ಇವಾಗ ಈಶಾಗೆ ಹೋಗ್ತಿದ್ದೀವಿ. ಐ ಥಿಂಕ್ 8 to 10 kilometers ಡ್ರೈವ್ ಇದೆ. ಈಸ್ ಅಂಕಲ್ ಓಕೆ ತಾತಾ ಒಂದು 8 to 10 kilometers ಏನೋ ಟ್ರಾವೆಲಿಂಗ್ ಇದೆ. ಸೊ ಈಗ ಹೋಗೋಣ. ಆ್ಯಂಡ್ ಇನ್ ಬಿಟ್ವೀನ್ ಅಲ್ಲಿ ಒಂದು ದೃಷ್ಟಿ ಡ್ರಾಮಾ ಕೂಡ ಆಯಿತು ಗೈಸ್. ಏನು ಡ್ರಾಮಾ ಹೇಳು ದೀಕ್ಷಾ? ಪಿಕಾಕ್ ಡ್ರಾಮಾ. ಪಿಕಾಕ್ ಇದೆ ಅಂದ್ಬಿಟ್ಟು ಹಿಂದೆ ಬಂದ ಕಾರ್ ಹೋಗಿ ಗುದ್ಬಿಟ್ಟು ಎಲ್ಲ ಡ್ಯಾಮೇಜ್ ಮಾಡಿ ಇಕ್ಕಿದ್ದಾರೆ. ಯಾ. ಸೊ ಪಾಪ ನನ್ನ ತಮ್ಮ ಅದಕ್ಕೆ ಬೈಸ್ಕೊಂಡ, ಏನು ಮಾಡೋದಕ್ಕಾಗಲ್ಲ. ಸೊ ಈಗ ಲೈಕ್ ಯಾ ಏನಾಗಿದೆ ತೋರಿಸಿ. ಇಲ್ಲಿ ನೋಡಿ, ಇದು ನಮ್ಮಮ್ಮನ ರಿಯಾಕ್ಷನ್. ಸೊ ಎಲ್ಲ ಡ್ಯಾಮೇಜ್ ಆಗಿದೆ. ಇದಕ್ಕೆ ಕಾರಣ ಕಲ್ತಿರೋದು ಯಾರಂದರೆ ನಂಬರ್ 1, ನಂಬರ್ 2. ನಾನು ಯಾಕೆ ನಾನು ರೆಡಿ ಆಗ್ತಿದ್ದೆ, ಪಾಪ ನಮ್ಮಣ್ಣ ಹೇಳಿದ್ಲು, ಅವನು ಕಿವಿ ಕೇಳಿಸಿಲ್ಲ. ನಾವೇನು ಮಾಡೋದು? ಹಾಂ ಅಷ್ಟೇ. ಸರಿ, ಏನೋ ಒಂದು ಲೆಟ್ಸ್ ಗೋ. ಫೈನಲಿ ಈಶಾಗ್ ಫೈನಲಿ ರೀಚ್ ಆಗಿದ್ದೀವಿ. ಸೊ ವೆರಿ ಫಸ್ಟ್ ಟೈಮ್ ನಾನು ಈಶಾಗ್ ಬರ್ತಿರೋದು. ಎಷ್ಟು ವರ್ಷ ಆಯ್ತು ಇದು ಓಪನ್ ಮಾಡಿ? 2 years ಆಯ್ತಲ್ಲ. ಸೊ ಇಟ್ಸ್ ಮೀನ್ ಲೈಕ್ 2 years. ಬಟ್ ನಾನು ಇದೇ ವೆರಿ ಫಸ್ಟ್ ಟೈಮ್ ಬರ್ತಿರೋದು. ಆ್ಯಂಡ್ ಐ ಕ್ಯಾನ್ ಸಿ ದ ಸ್ಟ್ಯಾಚ್ಯೂ ಎಷ್ಟು ಪ್ರಿಟಿಯಾಗಿದೆ, ಅಷ್ಟು ಪ್ರಿಟಿಯಾಗಿದೆ. ಆ್ಯಂಡ್ ಸನ್ಸೆಟ್ ಆಗ್ತಿದೆ. ವಾಟ್ ಅ ವೈಬ್. ಕಾಣಿಸ್ತಿದ್ಯಾ? ಅಡ್ಡ ಫೇಸ್ ಕಾಣಿಸ್ತಿದೆ. ಎಸ್, ಚೆನ್ನಾಗಿದೆ. ಆ್ಯಂಡ್ ಸನ್ಸೆಟ್. ಸೊ ನಮ್ಮ ಫಸ್ಟ್ ಟೈಮ್ ಈಶಾ ನೋಡ್ತಿರೋದು. ಇಲ್ಲ ಮಾ ಹೆಂಗಿದಮ್ಮ? ನಾವೆಲ್ಲೋದ್ರೂ ಜೊತೆಲೆ ಚೆನ್ನಾಗಿ ಚೆನ್ನಾಗಲ್ಲ. ಹತ್ರ ಹೋಗೋಣ. ನೋಡಿ ಗಾಯ್ಸ್, ಆಂಟಿ ಎಕ್ಸ್ಪೀರಿಯನ್ಸ್ ಅಲ್ವಾ? ಹಾಂ, ಲೈಟಾಗಿ ಮಸ್ಕಾರನಲ್ಲಿ ಬೊಟ್ಟಿಗ್ತವ್ರೆ. ಫೈನಲ್ ಡೆಸ್ಟಿನೇಷನ್ ವಾಸ್ ಈಶಾ. ಸೊ ಈಶಾನಲ್ಲಿ ಊಟ ಎಲ್ಲ ಮಾಡಿ ಅದಾದಮೇಲೆ ನಾವು ಇಲ್ಲಿ ಈಶಾ ಹತ್ರ ಬಂದ್ವಿ. ಆ್ಯಂಡ್ ಅಲ್ಲಿ ಗೋಶಾಲೆ ಅಂತ ಇದೆ. ಅಲ್ಲಿ ಬಂದು ಹಸುಗಳಿಗೆ ಲಡ್ಡು ಅಂತ ಮಾಡಿರ್ತಾರೆ, ಲೈಕ್ ಪ್ರೋಟೀನ್ ರಿಚ್ ಲಡ್ಡು ಥರ ಮಾಡಿರ್ತಾರೆ. ಸೊ 50 rupeesಗೆ 2 ಲಡ್ಡು ಬರುತ್ತೆ. ಸೊ ನಾನು ತೊಗೊಂಡಿದ್ದೆ. ಅದನ್ನು ತಿನ್ನಿಸ್ದೆ. ಇಟ್ ವಾಸ್ ಸೋ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನು ಮಾಡಲ್ಲ ಮುಟ್ಟು. ಫೋಟೋ
ಫೋಟೋ ಹಿಡಿತೀನಿ ಅಂದ್ಬಿಟ್ಟು ಇವ್ರು ನೋಡಿ ಗೈಸ್ ಏನ್ ಮಾಡ್ತಿದ್ದಾರೆ, ಅವರೊಂದು ಫೋಟೋ ತೆಗಿತಿದ್ದಾರೆ. ನಾನಿದೇ ಫಸ್ಟ್ ಟೈಮ್ ಇಶಾಗೆ ಹೋಗಿದ್ದು ಆ್ಯಂಡ್ ಓ ಮೈ ಗಾಡ್ ಎಕ್ಸ್ಪೀರಿಯನ್ಸ್ ಅಂತೂ ಲಿಟರಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಲುಕ್ ಅಟ್ ದ ಕ್ಲೌಡ್ ಗೈಸ್, ಆ ಕ್ಲೌಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ವೈಟಿಂಗ್ ಗೇಮ್ ಆನ್ ಹಾಫ್ ಅನ್ ಅವರ್. ಇದು ಯಾಕೆ ಹಿಂಗ್ ರೆಕಾರ್ಡ್ ಆಗ್ತಿದೆ? ಫ್ಲಾಶ್ ಆನ್ ಮಾಡಿ. ನಾನು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ. ಹಿಂದ್ಗಡೆಯಿಂದ ಕೈ ಈ ಎರಡು ಸಿಬ್ಲಿಂಗ್ಸ್ಗಳಿಗೆ ಮಾಡಿದ ಕೆಲಸನೇ ಇಲ್ಲ, ಯಾವಾಗಲೂ ಕಿರಿಕಿರಿ ಮಾಡೋದೇ ಗೈಸ್ ಇವ್ರಿಗೆ. ಸೊ ನಾನು ಹಾಫ್ ಅನ್ ಅವರ್ ಸ್ಟಾರ್ಟ್ ಆಗುತ್ತೆ ಲೈಫ್ನಿಂಗ್ ಆ್ಯಂಡ್ ವಿ ಆರ್ ವೇಟಿಂಗ್. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಐ ಫೀಲ್ ಸೋ ಗುಡ್. ಲಿಟ್ರಲಿ ಒಂದು ವೈಬ್ರೇಷನ್ ಇದೆ ಗೊತ್ತಾ, ನೀವು ಹತ್ರ ಹೋಗಿದ ತಕ್ಷಣ ದ ವೈಬ್ರೇಷನ್ ಇಸ್ ಅಮೇಝಿಂಗ್. ಹಾಗೆ ನಮಗೆ ಗೊತ್ತಿಲ್ಲದಾಗೆ ನಾವು ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಆ್ಯಂಡ್ ಇಟ್ಸ್ ಜಸ್ಟ್ ಅನ್ಎಕ್ಸ್ಪ್ಲೇನಬಲ್. ಐ ಫೀಲ್ ಸಕ್ಕತ್ತಾಗಿತ್ತು. ಸೊ ಆಗ ಲೈಟ್ನಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಓಕೆ, ನಾನು ಸಾಂಗ್ ಹಾಕ್ತೀನಿ ಎಲ್ಲ ಎಕ್ಸಾಕ್ಟ್ಲಿ 7:30ಗೆ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಮಂದಿ ಮಂತ್ರ ಎಲ್ಲ ಹೇಳ್ತಿರ್ತಾರೆ. ಲೈಟಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಫ್ಯಾಬ್ಯುಲಸ್ ಅಂದರೆ ಫ್ಯಾಬ್ಯುಲಸ್. ನಾನಿಲ್ಲಿ ಕಂಪ್ಲೀಟ್ ವಿಡಿಯೋನ ಹಾಕ್ತಿಲ್ಲ. ಒನ್ ಥಿಂಗ್ ಇದು ಕಾಪಿರೈಟ್ ಬರುತ್ತೆ ಆ್ಯಂಡ್ ಇನ್ನೊಂದು ಥಿಂಗ್ ಬಂದು ನೀವೇ ಅದನ್ನ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ದೆನ್ ಬಂದು ಯು ಫೀಲ್ ದಟ್ ಗುಡ್ ವೈಬ್ರೇಷನ್, ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಐ ಥಿಂಕ್ ಲೈಫಲ್ಲಿ ಒಂದು ಸತಿ ಅದು ಈ ರೀತಿ ಎಕ್ಸ್ಪೀರಿಯನ್ಸ್ನ ಮಾಡಬೇಕು, ಬಿಕಾಸ್ ಇದು ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ ಐ ಪರ್ಸ್ನಲಿ ಲವ್ಡ್ ಇಟ್. ಓವರ್ ಆಲ್ ನಮ್ಮ ಸಡನ್ ಒನ್ ಡೇ ಟ್ರಿಪ್ ವಾಸ್ ಸಕ್ಕದಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ ಕೇಸ್ ನೀವೇನಾದ್ರು ಈ ರೀತಿ ಒನ್ ಡೇ ಟ್ರಿಪ್ ಮಾಡ್ತಿದ್ರೆ ಒಪ್ಸೋ ನಿಮಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ವಿಡಿಯೋನ ಎಲ್ಲಿಗೆ ಮುಗಿಸೋದ ಟೈಮ್. ಸೊ ಇನ್ನೂ ಇದೇ ರೀತಿ ಸಾಕಷ್ಟು ಕಂಟೆಂಟ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಆಲ್ಸೋ ಫಾಲೋ ಕ್ರೇಜಿ ಸಿಸ್ಟರ್ಸ್ ನವಲಾಸ್ ವರ್ಲ್ಡ್. ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ದಿಸ್ ವಾಸ್ ಹೆಲ್ಪ್ಫುಲ್ ಆ್ಯಂಡ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಐ ಸಿ ಯು ವೆರಿ ಸೂನ್.